ನೋಡಿ ಗೆಳೆಯರೇ, ನಿನ್ನೆ ಮಹಾರಾಷ್ಟ್ರದ ಸಂಭಾಜಿನಗರದ ಒಬ್ಬ ಹುಡುಗ ಐಫೋನ್ ಸಲುವಾಗಿ ತಾಯಿ ತಂದೆ ಜೊತೆಗೆ ಜಗಳ ಮಾಡಿ ಬೆಟ್ಟದಿಂದ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡ. ತಾನಷ್ಟೇ ಆತ್ಮಹತ್ಯೆ ಮಾಡ್ಕೊಳ್ಳೋದಲ್ದೇ ತನ್ನ ಜೊತೆಗೆ ಅವರು ತಾಯಿ ತಂದೆಯನ್ನು ಕರ್ಕೊಂಡ. ಏನಪ್ಪ ಅಂದರೆ 18 ವರ್ಷದ ಹುಡುಗ ಐಫೋನ್ ಬೇಕಂತ ತಾಯಿ ತಂದೆ ಜೊತೆಗೆ ಜಗಳ ಮಾಡಿದ್ದ. ಅವರಿಬ್ಬರು ತಾಯಿ ತಂದೆ ಮತ್ತು ಮಗನ ನಡುವೆ ವಾಗ್ವಾದ ನಡೆದು ಅದು ಯಾವ ಲೆವೆಲ್ಗೆ ಬಂದು ನಿಂತಂದರೆ ಆ ಮಗ ಬಂದು ಬೆಟ್ಟದ ತುದಿಗೆ ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಂಥೇಳಿ ಬಂದು ನಿಂತಿದ್ದ. ಆವಾಗ ತಾಯಿ ತಂದೆ ಸಾಕಷ್ಟು ಜನಗಳು ಎಷ್ಟೇ ತಿಳಿಸಿ ಹೇಳಿದರೂ ಅವ ಯಾವ ಮಾತಿಗೂ ಬಗ್ಲಿಲ್ಲ. ತಾಯಿ ನೆಲಕ್ಕೆ ಬಿದ್ದು ಹೊರಳಾಡಿ ಬಾ ಮಗನೇ ಕೊಡಿಸ್ತೀವಿ ಬಾ ಅಂತ ಎಷ್ಟೇ ಕೇಳಿದ್ರು ಅವನು ಒಂಚೂರು ವಿಶ್ವಾಸ ಇಡಲಿಲ್ಲ. ಆತಂಕದಲ್ಲಿ ಮಗ ಎಲ್ಲಿ ಬಿದ್ದು ಬಿಡ್ತಾನೋ ಅಂತ ನಿಧಾನವಾಗಿ ಅವನ ಕೈ ಹಿಡಿದು ಉಳಿಸೋಕ್ಕೆ ಹತ್ತಿರ ಹೋದ. ಅವನು ಹ್ಯಾಂಗೆ ಹತ್ತಿರ ಹೋಗ್ತಾನೆ, ಅವನು ಹಿಂದೆ ಸರಿತಾ ಹೋದ. ಆವಾಗ ತಂದೆ ಅವನ ಕೈ ಹಿಡಿದು ಎಳಿಬೇಕನ್ನಷ್ಟರಲ್ಲೇ ಆ ತಂದೆ ಕೈ ಹಿಡಿದುಕೊಂಡ್ಬಿಟ್ಟು ಆ ತಂದೆಯನ್ನು ತಗೊಂಡೇ ಅವನು ಕೆಳಗೆ ಬಿದ್ದುಬಿಟ್ಟ. ಅವರು ಬಿದ್ದ ಕೆಲವು ಕ್ಷಣಗಳಲ್ಲೇ ಅವ್ರ ತಾಯಿನೂ ಅಲ್ಲೇ ಕಾಲ್ಜಾರಿ ಬಿದ್ದುಬಿಟ್ಟು ಮೂವರು ಪ್ರಾಣ ಕಳ್ಕೊಂಡ್ರು. ನೋಡಿ ಗೆಳೆಯರೇ, ಒಂದು ಐಫೋನ್ ಸಲುವಾಗಿ ಮಕ್ಕಳಿಗೆ ಯಾವುದೇ ವಸ್ತು ಕೊಡಿಸ್ಬೇಕಾದ್ರೆ ವಿಚಾರ ಮಾಡಿ ಕೊಡಿಸ್ಲಕ್ಕೆ ಬೇಡ ಅಂತ ಇಲ್ಲ, ಕೊಡಿಸಿ ಅದರ ಬೆಲೆ ಏನಂಬೋದು ಒಂದು ಸ್ವಲ್ಪ, ಅದರದ್ದು ನೋವು ಏನಂಬೋದು ಒಂದು ಸ್ವಲ್ಪ ಮಕ್ಕಳಿಗೆ ತಿಳಿಸ್ಬೇಕು. ಎಷ್ಟೋ ಜನ ನಮ್ಮ ಕಷ್ಟಗಳು ಯಾಕೆ ಮಕ್ಕಳಿಗೆ ಹೇಳ್ಬೇಕಂತೇಳಿ ಮುಚ್ಚಿಡ್ತಾರೆ. ಇಲ್ಲ, ಮಕ್ಕಳಿಗೆ ಹೇಳಬೇಕು. ಮಕ್ಕಳಿಗೆ ಕಷ್ಟಗಳು ಹೇಳಿದ್ರೆ ಅವ್ರ ಜೀವನದಲ್ಲಿ ಮುಂದೆ ಅನುಕೂಲಗಳಾಗ್ತವೆ, ಈ ಥರ ಅನಾಹುತಗಳಾಗಲ್ಲ. ದುಡ್ಡಿನ ಬೆಲೆ ಏನು ಅನ್ನೋದು ಮಕ್ಕಳಿಗೂ ಒಂದು ಸ್ವಲ್ಪ ಅರ್ಥ ಆಗಬೇಕು. ಅದರ ಹಿಂದಿನ ನೋವುಗಳನ್ನು ಅರ್ಥ ಆಗಬೇಕು. ಕೊಡಿಸೋದಕ್ಕೇನು ದೊಡ್ಡ ಮಾತಲ್ಲ, ಅದರದ್ದು ಆ ದುಡ್ಡಿನ ಅರಿವು ಅವರಿಗೆ ಆಯ್ತಂತಂದರೆ ಈ ಥರ ಅನಾಹುತಗಳು ಆಗೋದಿಲ್ಲ. ಮಕ್ಕಳಿಗೆ ಕೇಳಿದಕ್ಕೆಲ್ಲ ಕೊಡಿಸೋ ಅಂಥದ್ದು ಮಾಡಬೇಡ್ರಿ. ಅವರಿಗೆ ಕನ್ವಿನ್ಸ್ ಮಾಡಿರಿ, ನಾಳೆ ಕೊಡಿಸ್ತೀನಿ ನಾಡ್ದು ಕೊಡಿಸ್ತೀನಿ ಅಂತ ಮುಂದೆ ತಳ್ಳಿ. ಎಲ್ಲದಕ್ಕೆ ಕೊಡಿಸಿನೇ ಈ ಥರ ರೂಢಿ ಹಾಕಿ ಮುಂದೊಂದು ದಿನ ಯಾವುದೋ ಒಂದು ವಸ್ತು ನೀವು ಕೊಡಿಸ್ಲಿಲ್ಲ ಅಂತಂದರೆ ಈ ಥರ ಅನಾಹುತ ಆಗೋಕ್ಕೆ ಕಾರಣಗಳಾಗ್ತವೆ. ಮಕ್ಕಳನ್ನು ಹಡಿಯೋದು ಮುಖ್ಯ ಅಲ್ಲ, ಬೆಳೆಸೋದು ಮುಖ್ಯ ಅಲ್ಲ. ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಗುಣಗಳನ್ನು, ದುಡ್ಡಿನ ಬೆಲೆಯನ್ನು ಅರ್ಥ ಮಾಡಿಸೋದು ಮುಖ್ಯ. ಯಾವ ಮಕ್ಕಳಿಗೂ ಈ ಥರ ಆಗಬಾರ್ದು ಅಂತನ್ನೋದೇ ನನ್ನ ಮಾತು. ನಮಸ್ಕಾರ.